ಹೆಲೋ ಮೈ ಬ್ಯೂಟಿಫುಲ್ ಪೀಪಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಏನು ಅಂತ. ಲೂಲು ಮಾರ್ಕೆಟಲ್ಲಿ 50% ಆಫರ್ ನಡೀತಿದೆ. ಏನೇನೆಲ್ಲ ವಸ್ತುಗಳು 50% ಆಫಲ್ಲಿದೆ ಅಂತ ನೋಡ್ಕೊಂಡು ಬೇಡ. ಆ್ಯಂಡ್ ಯಾ, ಕಮ್ ಲೆಟ್ಸ್ ಗೋ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಲೂಲು ಮಾರ್ಕೆಟ್ ಇರೋದು M5 ಮಾಲ್ ಒಳಗೆ. ಸೊ ಇವತ್ತು ವೀಕೆಂಡ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಆ್ಯಸ್ ಯೂಶುವಲ್ ಎಲ್ಲರಿಗೂ ಗೊತ್ತಿರೋ ಥರ ಮಾಲಲ್ಲಿ ಕಿಡ್ಸ್ಗೆ ವೀಕೆಂಡ್ ಅಂತೂ ಏನಾದರೂ ಒಂದು ಈವೆಂಟ್ ಮಾಡ್ತಾನೆ ಇರ್ತಾರೆ. ಸೊ ಹಾಗೆ ಇಲ್ಲಿ ಕೂಡ ಏನೋ ಮಾಡ್ತಿದ್ರು. ಅದೇ ಮಾಲಲ್ಲಿ ಇನ್ನೊಂದು ಕಾರ್ನರಲ್ಲಿ ಲೂಲು ಮಾರ್ಕೆಟ್ ಅವ್ರ ಕಡೆಯಿಂದಾನೇ ಏನೋ ಬಿಡ್ಡಿಂಗ್ ಕೂಡ ನಡೆಸ್ತಿದ್ರು. ಐಫೋನ್, ಸಿಂಗಲ್ ಡೋರ್ ಫ್ರಿಡ್ಜ್ ಮತ್ತು ತುಂಬ ಕುಕ್ವೇರ್ ಮೇಲೂ ಕೂಡ ಬಿಡ್ಡಿಂಗ್ ಇಟ್ಟಿದ್ರು. 2420 twice, 2420 thrice. ಈ ಕಪ್ ಕ್ಲಿಪ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇಷ್ಟೊಂದು ಕ್ರೌಡ್ ನೋಡಿ ಲೂಲು ಮಾರ್ಕೆಟ್ಗೆ ಎಂಟರ್ ಆಗೋ ಮುಂಚೆ ಒಂದು ಒಳ್ಳೆ ಕೋಲ್ಡ್ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಒಂದು ಕಾಫಿ ತಗೊಂಡೆ. ಯಪ್ಪ, ಕೆಳಗಡೆ ಹೋಗಿ ನೋಡಿದ್ರೆ ಜನ ಸಾಗರ. ಇನ್ನು ಎಂಟರೇ ಆಗಿಲ್ಲ, ಆವಾಗನೇ ಕ್ರೌಡ್ ನೋಡಿ ಸುಸ್ತಾಗೋಯ್ದೆ. ಹಾಗೂ ಹಿಂಗೂ ಎಂಟರ್ ಆಗಿ ಶಾಪಿಂಗ್ ಶುರು ಮಾಡೇ ಬಿಟ್ಟೆ. ಫಸ್ಟ್ ನನ್ನ ಕಣ್ಣು ಹೋಗಿದ್ದೆ ಡ್ರೈ ಫ್ರೂಟ್ಸ್ ಹತ್ರ, ಬಿಕಾಸ್ ತುಂಬಾ ಆಫರ್ ಅನ್ನಿಸ್ತು ನನಗೆ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಎಲ್ಲ ಐಟಮ್ ಮೇಲೂ 50% ಆಫ್ ಇಲ್ಲ, ಲಿಮಿಟೆಡ್ ಐಟಮ್ಸ್ ಮೇಲೆ ಮಾತ್ರನೇ ಇದ್ದಿತ್ತು. ಅದನ್ನೆಲ್ಲ ಕರೆಕ್ಟಾಗಿ ಮಧ್ಯದಲ್ಲಿ ಜೋಡಿಸ್ಬಿಟ್ಟಿದ್ರು. ಈ ಡಿನ್ನರ್ ಪ್ಲೇಟ್ ಕೂಡ ಅಷ್ಟೇ, ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಭಾರನೂ ಸಹ ಇತ್ತು. ಬಟ್ ಹಂಗೇನೆ ಚೆನ್ನಾಗೂ ಇತ್ತು ನೋಡೋಕ್ಕೆಲ್ಲ, ಹಂಗೆ ದುಡ್ಡು ಚೆನ್ನಾಗಿತ್ತು ನೋಡೋಕ್ಕೆ. ಈ ಫ್ರೈಯಿಂಗ್ ಪ್ಯಾನ್ ಕ್ವಾಲಿಟಿ ಏನು ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಚೆನ್ನಾಗೂ ಇರಲಿಲ್ಲ ಅಂತ ಅನ್ನಿಸ್ತು. ಬಟ್ ಪ್ರೈಸ್ ಮಾತ್ರ ಸಖತ್ತಾಗಿತ್ತು. ಬಾಟಲ್ಸ್ ಮೇಲೆ ಕೂಡ 50% ಆಫ್ ಇತ್ತು, ಬರೀ ಅಪ್ ಟು ಅಷ್ಟೇ, ಎಲ್ಲದ್ರ ಮೇಲೂ ಇರಲಿಲ್ಲ. ಪಾರ್ಕರ್ ಪೆನ್ ಮೇಲೆ ಎಲ್ಲದ್ರ ಮೇಲೂ 50% ಆಫ್ ಇತ್ತು. ಈ ಮಾಪ್ದು ಪ್ರೈಸ್ ಏನೋ ಕಮ್ಮಿ ಇತ್ತು, ಬಟ್ ಹಾಗೆ ಕ್ವಾಲಿಟಿ ಕೂಡ ಕಮ್ಮಿ ಇತ್ತು. ನೀಟಾಗಿ ಏನು ಬಟನ್ಸ್ ವರ್ಕೇ ಆಗ್ತಿರಲಿಲ್ಲ. ಹಾಗೆ ಫುಡ್ ಸೆಕ್ಷನಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪುಡಿ ಇತ್ತು. ಎಲ್ಲ ಥರದ ಪುಡಿ, ಚಟ್ನಿ ಪುಡಿ, ಗ್ರೌಂಡ್ನಟ್ ಪುಡಿ, ಡ್ರಮ್ ಸ್ಟಿಕ್ ಪೌಡರ್, ಎಲ್ಲ ಥರದ ಪುಡಿನೂ ಇತ್ತು. ಬಟ್ ಇದ್ಯಾವುದು ಆಫರಲ್ಲಿ ಇರಲಿಲ್ಲ. ಹಾಗೆ ಒಂಚೂರು ಮುಂದೆ ಹೋದರೆ ಫುಲ್ ಒಂದು 10ರಿಂದ 15 ಥರದ ಡೇಟ್ಸ್ನ ಡಿಸ್ಪ್ಲೇಯಲ್ಲಿ ಇಟ್ಟಿದ್ರು. ನನಗೂ ಯಾವುದೋ ಒಂದು ಇಷ್ಟ ಆಗಿ ತುಂಬ ಸ್ವೀಟ್ ಅನಿಸಿ ನಾನು ಒಂದಷ್ಟು ತೊಗೊಂಡೆ. ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ನೋಡಿದ್ದು ದಟ್ ಚಿಕನ್, ಫಿಶ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀ ಫುಡಿಂದ ಉಪ್ಪಿನಕಾಯಿ ಮಾಡ್ತಾರೆ ಅಂತ. ಸ್ಟೀಲ್ ಆ್ಯಂಡ್ ವುಡನ್ ಕಟ್ಲರೀಸ್ ಮೇಲೆ ಕೂಡ ಆಫರ್ ಇತ್ತು. ದಟ್ 3 ಪೀಸಸ್ಗೆ 99 ಅಂತ. ಕ್ವಾಲಿಟಿ ಮಾತ್ರ ಸಕ್ಕತ್ ಡಬ್ಬ ಥರ ಇತ್ತು. ಇದೇನು ಅಂತ ತಿಳ್ಕೊಳಕ್ಕೆ ನಾನು ಟ್ರೈ ಮಾಡಿದೆ, ಬಟ್ ನನಗೆ ಗೊತ್ತಾಗಲಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಆ್ಯಂಡ್ ಇದ್ರದ್ದು ಯೂಸ್ ಕೇಸ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ.
ಟ್ರಾಲಿ ಬ್ಯಾಗ್ಸ್ಗಳಂತೂ ಆಫರಲ್ಲಿತ್ತು. ಅಮೇರಿಕನ್ ಟೂರಿಸ್ಟರ್ ಕೂಡ ಆಫರಲ್ಲಿತ್ತು ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಕೂಡ ಆಫಲ್ಲಿತ್ತು. ಬಟ್ ಅದೇ ಹಾರ್ಡ್ ಕೇಸಿನ ಮಾತ್ರ ಆಫಲ್ಲಿದ್ದದ್ದು. ಸಾಫ್ಟ್ ಕೇಸಸ್ ಅಥವಾ ಅನ್ಬ್ರೇಕಬಲ್ ಆ ಥರದ್ದು ಯಾವುದು ಕೂಡ ಆಫಲ್ಲಿರಲಿಲ್ಲ. ಅಂತೂ ಇಂತೂ ಲುಲುನ ಒಂದು ರೌಂಡ್ ಹಾಕ್ಕೊಂಡು ಬಂದು ಬಿಲ್ಲಿಂಗ್ ಕೌಂಟರಿಗೆ ಬಂದರೆ ಇಲ್ಲೂ ಜನಸಾಗರ, ಎಲ್ಲೆಲ್ಲೂ ಜನ. ನಾನು ತೊಗೊಂಡಿರೋ 3 ಐಟಮ್ನ ಬಿಲ್ಲಿಂಗ್ ಹಾಕ್ಸೋ ಅಷ್ಟರೊಳಗೆ ಸಾಕಾಗೋಯಿತು. ದಿಸ್ ವಾಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಇದಾಗಿತ್ತು ಲುಲು ಹೈಪರ್ ಮಾರ್ಕೆಟಿನ ಹೈಪರ್ ಸೇಲ್ ಟೂರ್. ನೀವಿನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ.